ನವವಿವಾಹಿತ ಮಹಿಳೆ ಆತ್ಮಹತ್ಯೆ ಪ್ರಕರಣ. ತೂರಂಡಳ್ಳಿಯಲ್ಲಿ ಪತಿಯ ಮನೆ ಮುಂದೆ ಶವವನ್ನಿಟ್ಟು ಪೋಷಕರ ಪ್ರತಿಭಟನೆ. ನವವಿವಾಹಿತ ಮಹಿಳೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತಿಯ ಮನೆ ಮುಂದೆ ಶವವನ್ನಿಟ್ಟು ಪೋಷಕರು ಪ್ರತಿಭಟನೆ ನಡೆಸಿದ ಘಟನೆ ಭಾನುವಾರ ಮಧ್ಯಾಹ್ನ 12:30 ಸಮಯದಲ್ಲಿ ಕೋಲಾರ ತಾಲೂಕಿನ ತೂರಂಡಳ್ಳಿ ಗ್ರಾಮದಲ್ಲಿರುವ ಪತಿ ಉಲ್ಲಾಸ್ ಗೌಡ ಮನೆ ಮುಂದೆ ನಡೆದಿದೆ. 24 ವರ್ಷದ ಮಾನಸ ಆತ್ಮಹತ್ಯೆಗೆ ಶರಣಾದ ನವವಿವಾಹಿತೆಯಾಗಿದ್ದು, 1 ವರ್ಷದ ಹಿಂದೆ ತೂರಂಡಳ್ಳಿ ಗ್ರಾಮದ ಉಲ್ಲಾಸ್ ಗೌಡ ಎಂಬುವರೊಂದಿಗೆ ಮದುವೆ ಮಾಡಿಕೊಡಲಾಗಿತ್ತು. ಉಲ್ಲಾಸ್ ಗೌಡ ಹಾಗೂ ಕುಟುಂಬಸ್ಥರಿಂದ ವರದಕ್ಷಿಣೆ ಕಿರುಕುಳ ಹಿನ್ನೆಲೆ ತವರು ಮನೆಗೆ ಬಂದಿದ್ದ ಮಾನಸ ಶನಿವಾರ ಬೆಳಗ್ಗೆ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದರು. ಪತಿ ಉಲ್ಲಾಸ್ ಗೌಡ ಮತ್ತು ಕುಟುಂಬಸ್ಥರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಪತಿ ಉಲ್ಲಾಸ್ ಗೌಡ ಮನೆ ಮುಂದೆ ಪ್ರತಿಭಟನೆ ನಡೆಸಿದರು. ತುಂಬಾ ಬೆಲೆ ಕೊಟ್ಟಿದ್ದೆ ಸರ್. ನಿಮ್ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ಇವತ್ತು ಸರ್ ನಿಮ್ ಮಾತಿಗೆ ಬೆಲೆ ಕೊಟ್ಟಿದ್ದು ದಬ್ಬಲ್ ಮಾಡಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ನಿಜವಾಗ್ಲೂ ಹೇಳ್ತೇನೆ, ಅವ್ರು ಜೈಲ್ಗೆ ಹೋಗಕ್ಕೆ ತನಕ ನಾನು ಬಿಡ್ತಾ ಇಲ್ಲ. ಯಾಕೆಂದ್ರೆ ನಿಮ್ಮ ಇಚ್ಛಾಶಕ್ತಿ ನೋಡಿ, ನಿಮ್ಮನ್ನ ಕರ್ತವ್ಯ, ನಿಮ್ ಮಾತಿಗೆ ನಾನು ಬೆಲೆ ಕೊಟ್ಟಿದ್ದೀನಿ. ಇಲ್ಲ ಈ ವಿಷಯದಲ್ಲಿ ಬೆಲೆ ಕೊಡಲ್ಲ ಸರ್. ಮೇಡಮ್ ಯಾವ ಆತ್ಮ ಮೇಡಮ್, ಯಾವ ಆತ್ಮ ಮೇಡಮ್? ಆತ್ಮ ಪರಮಾತ್ಮ ಇದ್ರೆ ಇಲ್ಲೇ ಇರ್ಲಿ ಬಿಡಿ ಮೇಡಮ್. ಸರ್ ಏನ್ ಪೂಜೆ ಬಿಡಿ ಸರ್, ಯಾವ್ದು ಪೂಜೆ ಬಿಡಿ ಸರ್. ಒಂದು ಸಣ್ಣ ಮಗು ಹೇಳ್ಬಿಡ್ಲಿ, ಇಡೀ ತುರಂಡಳ್ಳಿ ಗೊತ್ತಿದೆ ನಾವೇನು ಅಂತ ಗೊತ್ತಿದೆ, ನಮ್ ಕುಟುಂಬ ಏನು ಅಂತ ಗೊತ್ತಿದೆ. ಅವ್ರು ಚೀಟ್ ಮಾಡಿದ್ದಾರೆ. ಈ ಲೋಪರ್ ಮುಂದೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.